ಸ್ಕೂಲ್ ಟೀಕರು ದೇಶದ ಶಿಕ್ಷಣ ವ್ಯವಸ್ಥೆ ಹಿಟ್ ಆಯ್ತಾ ಇಲ್ಲ ಸಂಪೂರ್ಣ ಫ್ಲಾಪ್ ಆಯ್ತಾ? ನಿನ್ನೆ ಕಾಕ್ರೋಚ್ ಜನತಾ ಪಾರ್ಟಿ 2 ವಿಡಿಯೋ ಬಿಡುಗಡೆ ಮಾಡಿ ದೊಡ್ಡ ಬಾಂಬ್ ಸಿಡಿಸಿದೆ. ಒಂದರಲ್ಲಿ ಶಾಲೆ ಅಂದ್ರೆ ಹೀಗಿರಬೇಕು ಅಂತ ಕೇರಳ ಶಾಲೆಯ ಸುಂದರ ಮಾದರಿ ತೋರಿಸಿದ್ರೆ, ಇನ್ನೊಂದರಲ್ಲಿ ಶಾಲೆ ಅಂದ್ರೆ ಹಿಂಗಿರಲೇಬಾರದು ಅಂತ ಗುಜರಾತ್ ಶಾಲೆಯ ವಿಚಿತ್ರ ಸ್ಥಿತಿ ತೋರಿಸಿದ್ದಾರೆ. ಮೊದಲು ಮೀಡಿಯಾಗಳು ಹಗಲು ರಾತ್ರಿ ಜಪಿಸುವ ಆ ಗುಜರಾತ್ ಮಾಡೆಲ್ ಶಾಲೆಗೆ ಹೋಗೋಣ. ಸೂರತ್ನ ಶ್ರೀ ಸಂಕೇತ್ ಹಿಂದಿ ವಿದ್ಯಾಲಯ. ಬಾಗಿಲಿಲ್ಲ, ಕಿಟಕಿಯೂ ಇಲ್ಲ. ಯಾಕೆ ಗೊತ್ತಾ? ನೈಸರ್ಗಿಕ ಗಾಳಿ ಬರಲಿ ಅಂತ. ಇಡೀ ಶಾಲೆಯಲ್ಲಿ ಗಂಡು ಹೆಣ್ಣು ಮಕ್ಕಳಿಗೆ ಸೇರಿ ಒಂದೇ ವಾಶ್ರೂಮ್, ಅದನ್ನು ಸ್ಟೋರ್ ರೂಮ್ ಮಾಡಿಟ್ಟಿದ್ದಾರೆ. ಪ್ರಿನ್ಸಿಪಲ್ ಬಳಿ ಸರ್ ಯಾಕೆ ಈ ಸ್ಥಿತಿ ಅಂದ್ರೆ ರಿಪೇರಿ ಆಗ್ತಿದೆ ಅಂತಾರೆ. ಚಾವಣಿ ಬಿದ್ದು ಅನಾಹುತ ಆಗೋವರೆಗೂ ಈ ರಿಪೇರಿ ಮುಗಿಯಲ್ವೇನೋ. ಇಂತಹ ಶಾಲೆ ಇಂದಿಗೂ ಇದೆಯಾ ಅಂತ ನಾಚಿಕೆಯಿಂದ ತಲೆ ತೆಗೆಸಬೇಕು. ಇನ್ನೊಂದೆಡೆ ಕೇರಳದ ಆಲಪ್ಪುಳದ ಪನ್ನಪ್ರ ಸರ್ಕಾರಿ ಶಾಲೆ ನೋಡಿ. ಎಸಿ, ಸ್ಮಾರ್ಟ್ ಬೋರ್ಡ್, ಮಕ್ಕಳಿಗೆ ಪ್ರತ್ಯೇಕ ಹೈಟೆಕ್ ವಾಶ್ರೂಮ್, ವಾರಪೂರ್ತಿ ಉಚಿತ ಮೊಟ್ಟೆ, ಹಾಲು, ಪೌಷ್ಟಿಕ ಊಟ. ಕೇರಳದಲ್ಲಿ 12ನೇ ತರಗತಿವರೆಗೆ ಉಚಿತ ಶಿಕ್ಷಣ. ಕಳೆದ 10 ವರ್ಷಗಳಲ್ಲಿ ಒಂದೇ ಒಂದು ಸರ್ಕಾರಿ ಶಾಲೆಯೂ ಮುಚ್ಚಿಲ್ಲ. ಇದನ್ನು ನೋಡಿ ದೇಶದ ಬಗ್ಗೆ ನಿಜಕ್ಕೂ ಅಭಿಮಾನ ಮೂಡುತ್ತೆ. ಕೇರಳದ ಜನರು ಯಾವುದಕ್ಕೂ ಅಡ್ಜಸ್ಟ್ ಆಗಲ್ಲ. ತೆರಿಗೆ ಕಟ್ಟೋ ನಾವು ಸರ್ಕಾರವನ್ನ ಪ್ರಶ್ನೆ ಮಾಡಲೇಬೇಕು. ಈಗ ನೀವೇ ಹೇಳಿ, ನಿಮಗೆ ವಿಶ್ವದರ್ಜೆಯ ಕೇರಳ ಮಾದರಿ ಬೇಕಾ ಅಥವಾ ಕುಸಿದು ಬೀಳೋ ಗುಜರಾತ್ ಮಾದರಿ ಬೇಕಾ? ಕಾಮೆಂಟ್ ಮಾಡಿ ತಿಳಿಸಿ. ಸರ್ಕಾರ ಯಾವುದೇ ಇರಲಿ, ಪ್ರಶ್ನೆ ಮಾಡೋದನ್ನು ನಿಲ್ಲಿಸಬೇಡಿ. ಸ್ಕೂಲ್ ಟೀಕರು ಎಂದು ಕೇಳುತ್ತಲೇ ಇರಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಗಡಿಯಾರ್ ಗ್ರೂಪ್ ಆಫ್ ಕಂಪನೀಸ್, ಸ್ಪೆಷಲೈಸ್ಡ್ ಇನ್ piling and shoring, engineering consultancy, fire fighting, steel structures, real estate. Office, SIT Tower, Silicon Oasis, Dubai, UAE.